students, good morning. All of you welcome to the today's class. So students, we all are in our social class. In our social class we discussing the 6th chapter climate of our country. So students, in our previous class we discussing about the factors affecting the climate. So the 5 factors is there. The first one is how far away it is from the equator. The second factor is how high it is from the sea level. Third one, how far it is from the sea. The fourth one, directions of winds, direction of mountains. Last one. So these are all the factors affecting to our climate. So students, in this class we have to discussing the seasons of India. Today's discussing topic is seasons of India. Okay. So I remove this one. Factors affecting the climate. So now we discussing the seasons of India. Seasons of India. Seasons of India. So students, before going to start this topic, I ask one question to you. How many seasons are there? How many seasons are there? Do you know? I think you all are know. There are 3 seasons is there. One is rainy season or monsoon season, winter season and summer season. Okay, these are the 3 main seasons. Okay, so regards these seasons, we have to learning today's. So students, these 3 seasons are very important to the every country, because of our climate fully depending upon these seasons. Okay, so students, all of you open your textbook, the page number 230. Okay, 230. So now we have to begin the today's class. So seasons of India. Most of the places experience a few months of hot weather. And most of the places experience a few months of hot weather ಅಲ್ವಾ. ನೋಡಿ, ಕೆಲವೊಂದು ಪ್ಲೇಸ್ಗಳಲ್ಲಿ, ಹಲವಾರು ಪ್ಲೇಸ್ಗಳಲ್ಲಿ ಫ್ಯೂ ಮಂತ್ಸ್ ಅಂದರೆ ಕೆಲವು ತಿಂಗಳುಗಳ ಕಾಲ ತುಂಬ ಬಿಸಿಯನ್ನು ಅಂದರೆ ಟೆಂಪ್ರೇಚರನ್ನು, ಹಾಟ್ ಅಂದರೆ ತುಂಬ ಟೆಂಪ್ರೇಚರ್ ಇರ್ತಕ್ಕಂಥ ಒಂದು ವೆದರನ್ನು ಫೀಲ್ ಮಾಡಿರ್ತಾರೆ, ಅಂದರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಎ ಫ್ಯೂ ಮಂತ್ಸ್ ಆಫ್ ರೈನಿ weather and a few months of cold weather in a year. ಅಂದ್ರೆ few months in a rainy weather ಅಂದ್ರೆ ಕೆಲವು ತಿಂಗಳು ಮಳೆಗಾಲ, ಅದೇ ರೀತಿ few months of cold weather in a year ಅಂದ್ರೆ ಕೆಲವು ತಿಂಗಳ ಕಾಲ ತುಂಬಾ ಬಿಸಿಲಿರುತ್ತೆ, ಕೆಲವು ತಿಂಗಳ ಕಾಲ ತುಂಬಾ ಚಳಿ ಇರುತ್ತೆ ಅಥವಾ ಕೋಲ್ಡ್ ಆಗಿರುತ್ತೆ. ಸೊ ಈ ತರಹದ ಒಂದು ವಾತಾವರಣ ಅಂದ್ರೆ ಒಂದು ವರ್ಷದಲ್ಲಿ ಈ ತರದ 2 ವಾತಾವರಣಗಳು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. So each of these divisions of the year that have particular weather patterns. ಅಂದರೆ ಈ ರೀತಿಯಾದಂತಹ ಡಿವಿಷನ್ಸ್ ಆಫ್ ದಿ ಇಯರ್, ಈ ರೀತಿಯಾದಂಥ ವಿವಿಧ ರೀತಿಯ ಡಿವಿಷನ್ಸ್ಗಳು, ಬೇರೆ ಬೇರೆ ರೀತಿಯ ಅಂದರೆ ಒಂದು ಫ್ಯೂ ಮಂತ್ಸು ಹಾಟ್ ಆಗಿರೋದು, ಫ್ಯೂ ಮಂತ್ಸು ಕೋಲ್ಡ್ ಆಗಿರೋದು, ಈ ಥರದ ಒಂದು ಭಾಗಗಳಾಗಿ ಡಿವಿಷನ್ಸ್ಗಳಾಗಿ ಇರೋದ್ರಿಂದ ಇಟ್ಸ್ ಆನ್ ಪರ್ಟಿಕ್ಯುಲರ್ ವೆದರ್ ಪ್ಯಾಟರ್ನ್ಸ್. ಇವುಗಳನ್ನು ಏನಂತ ಹೇಳ್ಬೋದು, ಒಂದು ವಾತಾವರಣದ ಅಥವಾ ಹವಾಮಾನದ ಒಂದು ಮಾದರಿಗಳು ಅಂತಲೇ ನಾವು ಹೇಳ್ಬೋದು. ಸೊ ವಿ ಕಾಲ್ಡ್ ಸೀಸನ್ಸ್ ಆರ್ ವಿ ಕಾಲ್ಡ್ ದಿ ಸೀಸನ್ಸ್, ಅಥವಾ ನಾವು ಇದನ್ನ ಸೀಸನ್ಸ್ ಅಂತ ಹೇಳಿ ಕೂಡ
ಕರಿಬೋದು. ಅಂದರೆ ಒಂದು ವರ್ಷದಲ್ಲಿ ಅರ್ಧ ಚಳಿಗಾಲ, ಅರ್ಧ ಮಳೆಗಾಲ, ಅಥವಾ ಅರ್ಧ ಬೇಸಿಗೆ, ಅರ್ಧ ಮಳೆಗಾಲ. ಸೊ ಈ ರೀತಿಯಾದಂಥ ಒಂದು ಡಿವಿಷನ್ಸ್ಗಳು ಬರುತ್ತಲ್ವಾ. ಸೊ ಈ ಡಿವಿಷನ್ಸ್ಗಳನ್ನು ನಾವು ಏನಂತ ಕರಿಬೋದು, ವೆದರ್ ಪ್ಯಾಟರ್ನ್. ಸೊ ಈ ವೆದರ್ ಪ್ಯಾಟರ್ನ್ಸ್ ಅನ್ನು ನಾವು ಸೀಸನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಇಂಡಿಯಾ ವೇರಿಯೇಷನ್ಸ್ ಇನ್ ಟೆಂಪ್ರೇಚರ್. ಸೊ ಇನ್ ಇಂಡಿಯಾ, ನಮ್ಮ ಈ ಕಂಟ್ರಿಯಲ್ಲಿ ಹೇಳೋದಾದ್ರೆ, ಸೊ ಇನ್ ಅವರ್ ಕಂಟ್ರಿ, ಸೊ ವೇರಿಯೇಷನ್ ಇನ್ ಟೆಂಪ್ರೇಚರ್ ಅಂದ್ರೆ ಈ ಒಂದು ಟೆಂಪರೇಚರ್ ಅಲ್ಲಿ ಅಂದ್ರೆ ತಾಪಮಾನದಲ್ಲಿ, ಉಷ್ಣಾಂಶದಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಸೊ ಇನ್ ಎವ್ರಿ ಪ್ಲೇಸ್ ನಾಟ್ ಹ್ಯಾವ್ ದಿ ಸೇಮ್ ಟೆಂಪರೇಚರ್ ಅಲ್ವಾ. ಎಲ್ಲ ಪ್ಲೇಸಸ್ ಅಲ್ಲೂ ಬರೀ ಟೆಂಪರೇಚರೇ ಇರೋದಿಲ್ಲ ಮಕ್ಕಳ. ಸೊ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ, ಇನ್ನೊಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ ಟೆಂಪರೇಚರ್ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ. ಸೊ ರೈನ್ಫಾಲ್ ಅಂಡ್ ಮಾನ್ಸೂನ್ ವಿಂಡ್ಸ್ ರಿಸಲ್ಟ್ ಇನ್ 3 ಮೇನ್ ಸೀಸನ್ಸ್. ರೈನ್ಫಾಲ್ ಅಂಡ್ ಮಾನ್ಸೂನ್ ವಿಂಡ್ಸ್, ರೈನ್ ಅಂದ್ರೆ ಈ ಮಳೆ ಬೀಳೋದ್ರಿಂದ, ಸೊ ರೈನ್ಫಾಲ್ ಅಂಡ್ ಮಾನ್ಸೂನ್ ವಿಂಡ್ಸ್ ಈ ಮಳೆಗಾಲದಿಂದ, ಈ ಮಳೆ ಬೀಳೋದ್ರಿಂದ, ಅದೇ ರೀತಿ ಈ ಮಳೆ ಗಾಳಿ ಬೀಸೋದ್ರಿಂದ ಇದರ ಒಂದು ರಿಸಲ್ಟ್ ಏನಾಗಿರುತ್ತೆ ಅಂದ್ರೆ 3. ಸೊ ಮಾನ್ಸೂನ್ ವಿಂಡ್ಸ್ ರಿಸಲ್ಟ್ ಇನ್ 3 ಮೇನ್ ಸೀಸನ್ಸ್. ಸೊ ವಿಂಟರ್, ಸಮ್ಮರ್ ಅಂಡ್ ರೈನಿ ಸೀಸನ್. ಸೊ ನೋಡಿ, ಈ ಗಾಳಿ ಬೀಸೋದ್ರಿಂದ, ಈ ಮಳೆ ತರಹದ ಗಾಳಿ ಬೀಸೋದು ಅಥವಾ ಮಳೆ ಬೀಳೋದು, ಇವೆರಡರ ಒಂದು ರಿಸಲ್ಟ್ ಏನು ಅಂದ್ರೆ ಈ 3 ಸೀಸನ್ಗಳು ಯಾವ್ಯಾವುದು, ರೈನಿ ಸೀಸನ್, ವಿಂಟರ್ ಸೀಸನ್, ಸಮ್ಮರ್ ಸೀಸನ್. ಸೊ ಅಥವಾ ಮಾನ್ಸೂನ್ ಸೀಸನ್, ರೈನಿ ಸೀಸನ್ ಅನ್ನ ಮಾನ್ಸೂನ್ ಸೀಸನ್ ಅಂತ ಕೂಡ ಕರಿತೀವಿ. ಸೊ ದಿಸ್ ಆರ್ ದಿ 3 ಮೇನ್ ಸೀಸನ್ಸ್. ಓಕೆ, ಸೊ winter, rainy season, rainy, winter and summer. Okay, these are the 3 main seasons. So students, winter. Okay, first we discussing about the winter. Okay, so winter season. Winter season. Now we have to discussing about the winter season ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳ. So from the October onwards it is starts becoming pleasant. ಅಂದ್ರೆ ಅಕ್ಟೋಬರ್ ಆನ್ವರ್ಡ್ಸ್, ಅಕ್ಟೋಬರ್ ತಿಂಗಳು ಆದ ಮೇಲೆ ಈ ಒಂದು ವಿಂಟರ್ ಸೀಸನ್ ಅಂದ್ರೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಪ್ಲೆಸೆಂಟ್ ಅಂದ್ರೆ ಈ ಚಳಿಗಾಲದಲ್ಲಿ ಒಂದ್ಸಲ ತಂಪಾಗಿ ಆಹ್ಲಾದಕರವಾಗಿ ಪ್ಲೆಸೆಂಟ್ ಆಗಿರುತ್ತೆ ಅಲ್ವಾ. ಸೊ ನೆಕ್ಸ್ಟ್, ದ ಸನ್ ಈಸ್ ನಾಟ್ ಸೋ ಹಾಟ್. ಅಂದ್ರೆ ಸಮ್ಮರ್ ಅಲ್ಲಿ, ವಿಂಟರ್ ಅಲ್ಲಿ ಈ ಒಂದು ಸನ್ ತುಂಬಾ ಹಾಟ್ ಆಗಿ ಇರೋದಿಲ್ಲ, ತುಂಬಾ ಕೋಲ್ಡ್ ಆಗಿ ಇರುತ್ತೆ. ಟೆಂಪರೇಚರ್ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಇರೋದಿಲ್ಲ. ಸೊ ಈ ವಿಂಟರ್ ಇರೋದ್ರಿಂದ ನಮಗೆ ತುಂಬಾ ಟೆಂಪರೇಚರ್ ಅನಿಸ್ತಾ ಇದೆನಾ? ಇಲ್ಲ ಅಲ್ವಾ, ತುಂಬಾ ಪ್ಲೆಸೆಂಟ್ ಆಗಿದೆ ನಮ್ಮ ನೇಚರ್. ಸೊ ನೆಕ್ಸ್ಟ್, the days start becoming shorter and night longer ಅಲ್ವಾ. the days starts becoming shorter ಅಂದ್ರೆ ಹಗಲು ದಿನ ಅಂದ್ರೆ ಡೇ ಅಂದ್ರೆ ಹಗಲು ತುಂಬಾ ಕಡಿಮೆ ಇರುತ್ತೆ, ರಾತ್ರಿ ಟೈಮ್ ಜಾಸ್ತಿ ಇರುತ್ತೆ. ಇವಾಗ ನೋಡಿ ಬೇಗ ಕತ್ಲಾಗ್ಬಿಡುತ್ತೆ, ಆದ್ರೆ ಲೇಟಾಗಿ ಬೆಳಗಾಗುತ್ತೆ. ನೀವು ಅಬ್ಸರ್ವ್ ಮಾಡಿದೀರಾ ಅಲ್ವಾ. ಸೊ ದಿಸ್ ಇಸ್ ದಿ ರೈಟ್ ಟೈಮ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಒನ್. ಓಕೆ, ನೀವು ನೋಡಿ, ಈ ನಾಳೆನೆ ಇವತ್ತು ನೈಟ್ ನೋಡಿ. ಸೊ ಸಂಜೆ ಆಲ್ರೆಡಿ ಇನ್ನು 5:36 ಆಗಿರುತ್ತೆ. ಆಲ್ರೆಡಿ ಸ್ವಲ್ಪ ಫುಲ್ ಕತ್ಲೆ ಅನಿಸ್ತಾ ಇರುತ್ತೆ. 6 ಗಂಟೆಗೆ ತುಂಬಾ ಕತ್ಲೆ ಅನಿಸ್ತಾ ಇರುತ್ತೆ. ಸೊ ಬೆಳಗಿನ ಜಾವ 6:30 ಆದ್ರೂ ಕೂಡ, ಬೆಳಗ್ಗೆ 6:30 ಆದ್ರೂ ಕೂಡ ಇನ್ನು ಬೆಳಕಾಗಿರೋದಿಲ್ಲ. ಸೊ ಈ ರೀತಿ ಹಗಲು ತುಂಬಾ ಕಡಿಮೆ, ರಾತ್ರಿ ಜಾಸ್ತಿ ಇರುತ್ತೆ. ಯಾವ ಸೀಸನ್ ಅಲ್ಲಿ? ವಿಂಟರ್ ಸೀಸನ್ ಅಲ್ಲಿ. ಸೊ ದಿಸ್ ಮಾರ್ಕ್ಸ್ ದಿ ಬಿಗಿನಿಂಗ್ ಆಫ್ ವಿಂಟರ್. ಅಂದ್ರೆ ಇದು ಒಂದು ಬಿಗಿನಿಂಗ್ ಆಫ್ ದಿ ವಿಂಟರ್ ಅಂದ್ರೆ ಚಳಿಗಾಲದ ಒಂದು ಪ್ರಾರಂಭ. ಸೊ ಇಟ್ ಕಂಟಿನ್ಯೂಸ್
ಟಿಲ್ ಫೆಬ್ರವರಿ ಆರ್ ಮಾರ್ಚ್. ಅಂದ್ರೆ ಈ ಒಂದು ವಿಂಟರ್ ಸೀಸನ್ ಕಂಟಿನ್ಯೂಸ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿಬಿಟ್ಟು, ಸೊ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗಿಬಿಟ್ಟು ಕಂಟಿನ್ಯೂ ಆಗಿ ಫೆಬ್ರವರಿ ಅಥವಾ ಮಾರ್ಚ್ ವರೆಗೂ ಕೂಡ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಜಾನ್ವರಿ ಈಸ್ ದಿ ಕೋಲ್ಡೆಸ್ಟ್ ಮಂತ್. ಸೊ ಜಾನ್ವರಿಲಿ ಅಂದ್ರೆ ಅಕ್ಟೋಬರು, ನವೆಂಬರು, ಡಿಸೆಂಬರು, ಜಾನ್ವರಿ. ಸೊ ಜಾನ್ವರಿಲಿ ತುಂಬಾ ಕೋಲ್ಡ್ ಆಗಿ ಇರುತ್ತೆ. ಸೊ ಜಾನ್ವರಿಲಿ ತುಂಬಾ ಕೋಲ್ಡ್ ಆಗಿ ಇರುತ್ತೆ. ಸೊ ಅಂದ್ರೆ ಇದು ಜಾನ್ವರಿಲಿ ತುಂಬಾ ಕೋಲ್ಡು, ಅದಾದ್ಮೇಲೆ ಫೆಬ್ರವರಿ ಮಾರ್ಚ್ ವರ್ಗು ಕೂಡ ಚಳಿಗಾಲ ಇರುತ್ತೆ. ಓಕೆ, ಸೊ ಬಟ್ ಜನವರಿಲಿ ತುಂಬಾ ಚಳಿ ಆದಂತ ಒಂದು ವಾತಾವರಣ ಅಥವಾ ಕ್ಲೈಮೇಟ್ ಇರುತ್ತೆ. ಸೊ ವಿಂಟರ್ಸ್ ಆರ್ ವೆರಿ ಕೋಲ್ಡ್ ಇನ್ ದಿ ಹಿಮಾಲಯಾಸ್. ವಿಂಟರ್ಸ್ ಆರ್ ವೆರಿ ಕೋಲ್ಡ್ ಇನ್ ದಿ ಹಿಮಾಲಯಾಸ್. ಅಂದ್ರೆ ಈ ವಿಂಟರ್ ಸೀಸನ್ ಅಲ್ಲಿ, ಚಳಿಗಾಲದಲ್ಲಿ ಹಿಮಾಲಯಸ್ ಅಲ್ಲಂತೂ ತುಂಬಾನೇ ಚಳಿ ಇರುತ್ತೆ ಅಲ್ವಾ. ಸೊ ಹಿಮಾಲಯಸ್ ಯಾವಾಗ್ಲೂ ತುಂಬಾ ಹಿಮದಿಂದ ಕೂಡಿರೋದ್ರಿಂದ ಅಲ್ಲಿ ಯಾವಾಗ್ಲೂ ಚಳಿ ಇರುತ್ತೆ. ಎಕ್ಸ್ಪೆಷಲಿ ಇನ್ ದಿ ವಿಂಟರ್ ಸೀಸನ್ ಟೂ ಕೋಲ್ಡ್ ಇಸ್ ದೇರ್ ಅಲ್ವಾ. ಅತಿ ಹೆಚ್ಚು ಈ ಚಳಿಯಾದ ಒಂದು ತಂಪಾದ ವಾತಾವರಣ ಅಲ್ಲಿ ಇನ್ನೂ ಹೆಚ್ಚಾಗಿ ಇರುತ್ತೆ ಮಕ್ಕಳ. ಸೊ ನೆಕ್ಸ್ಟ್, ಮೆನಿ ಪ್ಲೇಸಸ್ ಹ್ಯಾವ್ ಸ್ನೋಫಾಲ್. ಕೆಲವೊಂದು ಪ್ಲೇಸಸ್ ಅಲ್ಲಿ, ಈ ಒಂದು ಹಿಮಾಲಯಸ್ ಅಲ್ಲಿ ಕೆಲವೊಂದು ಪ್ಲೇಸಸ್ ಅಲ್ಲಿ ಸ್ನೋಫಾಲ್ ಅಂದ್ರೆ ಹಿಮದ ಅಂದ್ರೆ ಮಂಜಿನ ಮಳೆ ಬೀಳ್ತಾ ಇರುತ್ತೆ. ಸೊ ದ ನಾರ್ಥರ್ನ್ ಪ್ಲೈನ್ಸ್ ಆರ್ ಕೋಲ್ಡ್. ದ ನಾರ್ಥರ್ನ್ ಪ್ಲೈನ್ಸ್ ಅಂದ್ರೆ ಉತ್ತರದ ಬಯಲು ಪ್ರದೇಶಗಳು ಏನಾಗಿರುತ್ತೆ, ಆರ್ ಕೋಲ್ಡ್, ತಂಪಾಗಿ ಇರುತ್ತೆ. ಸೊ ಡ್ಯೂರಿಂಗ್ ದಿ ವಿಂಟರ್ ಸೀಸನ್ ಸ್ಟ್ರಾಂಗ್ ವಿಂಡ್ಸ್ ಫ್ರಮ್ ದಿ ವೆಸ್ಟ್. ಡ್ಯೂರಿಂಗ್ ದಿ ವಿಂಟರ್ ಸೀಸನ್, ಈ ಒಂದು ವಿಂಟರ್ ಸೀಸನ್ ಅಲ್ಲಿ ಏನಾಗುತ್ತೆ, ಸ್ಟ್ರಾಂಗ್ ವಿಂಡ್ಸ್ ಫ್ರಮ್ ದಿ ವೆಸ್ಟ್ ಅಂದ್ರೆ ಈ ಒಂದು ಚಳಿಗಾಲದಲ್ಲಿ ಪಶ್ಚಿಮದಿಂದ ತುಂಬಾ ಸ್ಟ್ರಾಂಗ್ ವಿಂಡ್ಸ್ ಏನಾಗುತ್ತೆ, ಬ್ಲೋ ಆಗುತ್ತೆ. ಸೊ ಕಾಲ್ಡ್ ದಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಸೊ ಈ ರೀತಿ ಈ ಸ್ಟ್ರಾಂಗ್ ವಿಂಡ್ಸ್ಗಳು ಪಶ್ಚಿಮದಿಂದ ಈ ಸ್ಟ್ರಾಂಗ್ ವಿಂಡ್ಸ್ ಬ್ಲೋ ಆಗುತ್ತಲ್ವಾ. ಸೊ ಇದನ್ನ ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂದ್ರೆ ಪಶ್ಚಿಮದ ಅಡಚಣೆಗಳು ಅಂತ ಕರಿತೀವಿ. ಸೊ ಏನಂತ ಕರಿತೀವಿ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕರಿತೀವಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕರಿತೀವಿ. ಯಾವುದನ್ನ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಕರಿತೀವಿ ನಾವು? ಸೊ ದ ಸ್ಟ್ರಾಂಗ್ ವಿಂಡ್ಸ್ ಬ್ಲೋ ಫ್ರಮ್ ದಿ ವೆಸ್ಟ್ ಅಂದ್ರೆ ಪಶ್ಚಿಮ ದಿಕ್ಕಿನಿಂದ ಕಡೆ ಸ್ಟ್ರಾಂಗ್ ವಿಂಡ್ಸ್ಗಳು ಬ್ಲೋ ಆದಾಗ ನಾವು ಅದನ್ನ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂದ್ರೆ ಪಶ್ಚಿಮದ ಅಡಚಣೆಗಳು ಅಂತ ಹೇಳಿ ಕರಿತೀವಿ. ಸೊ ಕಾಸ್ ಲೈಟ್ ರೈನ್ಫಾಲ್ ಇನ್ ದಿ ಪ್ಲೈನ್ಸ್. ನೋಡಿ, ಈ ಒಂದು ಸ್ಟ್ರಾಂಗ್ ವಿಂಡ್ಸ್ಗಳು ಈ ವೆಸ್ಟ್ ಡೈರೆಕ್ಷನ್ಸ್ ಇಂದ ಬ್ಲೋ ಆದಾಗ ಏನಾಗುತ್ತೆ, ಇಟ್ಸ್ ದಿ ಕಾಸ್ ಫಾರ್ ದಿ ಲೈಟ್ ರೈನ್ಫಾಲ್ ಇನ್ ದಿ ಪ್ಲೈನ್ಸ್ ಅಂದ್ರೆ ಈ ಬಯಲು ಪ್ರದೇಶದಲ್ಲಿ ಬೀಳ್ತಕ್ಕಂಥ ಮಳೆಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಪಶ್ಚಿಮದಿಂದ ನಮಗೆ ಗಾಳಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಬಿರುಗಾಳಿ ಬೀಸಿದಾಗ ಏನಾಗುತ್ತೆ, ಈ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಈ ಪ್ಲೈನ್ಸ್ ಅಂದ್ರೆ ಬಯಲು ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇದು ಅದರ ಒಂದು ಪರಿಣಾಮ, ಕಾರಣ ಇದು. ಸೊ ಯಾವುದರಿಂದ, ಈ ಸ್ಟ್ರಾಂಗ್ ವಿಂಡ್ಸ್ ಈ ವೆಸ್ಟ್ ಡೈರೆಕ್ಷನ್ ಇಂದ ಬ್ಲೋ ಆಗೋದು. ಸೊ ಅಂಡ್ ಸ್ನೋಫಾಲ್ ಇನ್ ದಿ ಮೌಂಟೈನ್ಸ್ ಅಂದ್ರೆ ಅದೇ ರೀತಿ ಈ ಮೌಂಟೈನ್ಸ್ಗಳಲ್ಲಿ, ಪರ್ವತಗಳಲ್ಲಿ ಸ್ನೋಫಾಲ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ದಿ ಕಾಸ್ ಫ್ರಮ್ ದಿ ವೆಸ್ಟ್ ಸ್ಟ್ರಾಂಗ್ ವಿಂಡ್ಸ್ ಬ್ಲೋಸ್. ಸೊ ದೇ ಆರ್ ಫಾಲೋಡ್ ಬೈ ವೆರಿ ಕೋಲ್ಡ್ ವೆದರ್ ಅಂಡ್ ಫಾಗ್ ಅಂದ್ರೆ ದೇ ಆರ್ ಫಾಲೋಡ್ ಬೈ ದಿ ವೆರಿ ಕೋಲ್ಡ್ ವೆದರ್, ತುಂಬಾ ಕೋಲ್ಡ್ ಆಗಿರ್ತಕ್ಕಂಥ ಚಳಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಅಂಡ್ ಫಾಗ್ ಅಂದ್ರೆ ಮಂಜು ಕೂಡ ಬೀಳುತ್ತೆ. ಸೊ ದ ಕೋಲ್ಡ್ ಡಿಕ್ರೀಸಸ್ ಆಸ್ ವಿ ಗೋ ಟು ಸೌತ್. ಅಂದ್ರೆ ನಾವು ದಕ್ಷಿಣ ಭಾಗಕ್ಕೆ ಹೋದ ಹಾಗೆ ಏನಾಗ್ತಾ ಹೋಗುತ್ತೆ, ಈ ಒಂದು ಕೋಲ್ಡ್ನೆಸ್ ಅಂದ್ರೆ ಈ ಚಳಿ ಕಡಿಮೆ ಆಗ್ತಾ
ಹೋಗುತ್ತೆ. ದ ಕೋಸ್ಟಲ್ ಪ್ಲೈನ್ಸ್ ಆರ್ ಪ್ಲೆಸೆಂಟ್ ಡ್ಯೂರಿಂಗ್ ದಿ ವಿಂಟರ್ಸ್. ಅಂದರೆ ಈ ಕರಾವಳಿ ಬಯಲು ಪ್ರದೇಶಗಳನ್ನು ಕೂಡ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ತುಂಬಾ ಪ್ಲೆಸೆಂಟ್ ಆಗಿ ಅಂದರೆ ಆಹ್ಲಾದಕರವಾಗಿ ಇರುತ್ತೆ, ಅಂದರೆ ತಂಪಾಗಿ ಇರುತ್ತೆ. ಸೊ ಎ ಮೇಜರ್ ಪಾರ್ಟ್ ಆಫ್ ಇಂಡಿಯಾ ರಿಮೈನ್ಸ್ ಡ್ರೈ ಡ್ಯೂರಿಂಗ್ ದಿ ವಿಂಟರ್ ಮಂತ್ಸ್. ಎ ಮೇಜರ್ ಪಾರ್ಟ್ ಆಫ್ ಇಂಡಿಯಾ ಅಂದರೆ ನಮ್ಮ ಇಂಡಿಯಾದಲ್ಲಿ ಮೇಜರ್ ಪಾರ್ಟ್ ಅಂದರೆ ಬಹುಮುಖ್ಯ ಭಾಗ, ಇಂಡಿಯಾದಲ್ಲಿ ಬಹುಮುಖ್ಯವಾದಂಥ ಒಂದು ಭಾಗ ಏನಾಗಿರುತ್ತೆ, ಡ್ರೈ ಡ್ಯೂರಿಂಗ್ ದಿ ವಿಂಟರ್ ಮಂತ್ಸ್. ವಿಂಟರ್ ಮಂತ್ಸ್ ಅಲ್ಲಿ ಚಳಿಗಾಲದಲ್ಲಿ ಏನಾಗಿರುತ್ತೆ, ಡ್ರೈ ಆಗಿ ಇರುತ್ತೆ, ಅಂದರೆ ಒಣಗಿದ ರೀತಿ ಇರುತ್ತೆ. ಸೊ ಆ್ಯಂಡ್ ಎಕ್ಸೆಪ್ಷನ್ ಈಸ್ ದಿ ಕೋಸ್ಟ್ ಆಫ್ ತಮಿಳ್ನಾಡು. ದ ಎಕ್ಸೆಪ್ಷನ್ ಈಸ್ ದಿ ಕೋಸ್ಟ್ ಆಫ್ ತಮಿಳ್ನಾಡು. ಈ ಒಂದು ತಮಿಳ್ನಾಡು ಅಂದರೆ ತಮಿಳ್ನಾಡನ್ನು ಬಿಟ್ಟು ಅದಕ್ಕೊಂದು ಎಕ್ಸೆಪ್ಷನ್. ಸೊ ವಿಚ್ ಗೆಟ್ಸ್ ಹೆವಿ ರೈನ್ಫಾಲ್ ಡ್ಯೂರಿಂಗ್ ದಿಸ್ ಟೈಮ್. ಸೊ ಈ ತಮಿಳ್ನಾಡು ಈ ಒಂದು ಡ್ಯೂರಿಂಗ್ ಸೀಸನ್ ಅಂದರೆ ಈ ಒಂದು ವಿಂಟರ್ ಸೀಸನ್ನಲ್ಲಿ ದ ಎಕ್ಸೆಪ್ಷನ್ ಇಸ್ ದಿ ಕೋಸ್ಟ್ ಆಫ್, ಈ ತಮಿಳ್ನಾಡು ಕರಾವಳಿ ತೀರ ಪ್ರದೇಶವನ್ನು ಬಿಟ್ಟು ವಿಚ್ ಗೆಟ್ಸ್ ಹೆವಿ ರೈನ್ಫಾಲ್, ಎಲ್ಲನೂ ಕೂಡ ಏನಾಗುತ್ತೆ, ಇಟ್ಸ್ ಗೆಟ್ ಹೆವಿ ರೈನ್ಫಾಲ್, ಅತಿ ಹೆಚ್ಚು ಮಳೆ ಬರುತ್ತೆ ದಿಸ್ ಟೈಮ್, ಅಂದರೆ ಈ ವಿಂಟರ್ ಸೀಸನ್ ಅಲ್ಲೇ. ಸೊ ವಿಂಟರ್ ಈಸ್ ದಿ ಸೀಸನ್ ಆಫ್ ಆಪಲ್ಸ್, ಆರೆಂಜಸ್ ಆ್ಯಂಡ್ ಲೀಫಿ ಗ್ರೀನ್ ವೆಜಿಟೇಬಲ್ಸ್. ಸೊ ಈ ವಿಂಟರ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳ, ಸೊ ವಿಂಟರ್ ಸೀಸನ್ ಅಲ್ಲಿ ಆಪಲ್ಸು, ಆರೆಂಜ್ ಅಂದರೆ ಸೇಬು, ಕಿತ್ತಳೆ, ಸೊ ಲೀಫ್ ಗ್ರೀನ್ ಅಂದರೆ ಹಸಿರು ಎಲೆ ತರಕಾರಿಗಳು ಕೂಡ ಅತಿ ಹೆಚ್ಚು ಬೆಳೀತಾರೆ. ಸೊ ದಿಸ್ ಇಸ್ ಇನ್ ದಿ ವಿಂಟರ್ ಸೀಸನ್ ಆಪಲ್, ಆರೆಂಜ್ and green leafy vegetables. Okay. ಸೊ ಹಸಿರು ಎಲೆಯ ತರಕಾರಿಗಳನ್ನು ಕೂಡ ಈ ಒಂದು ವಿಂಟರ್ ಸೀಸನ್ ಅಲ್ಲಿ ಬೆಳೀತಾರೆ. ಸೊ ಗೊತ್ತಾಯ್ತಲ್ವಾ. ಸೊ ದ ಮೇನ್ ಫ್ರೂಟ್ಸ್ ಆರ್ ಆಪಲ್ ಅಂಡ್ ಆರೆಂಜ್ ಅಂಡ್ ಗ್ರೀನ್ ಲೀಫ್ vegetables. Okay, so these are all information related to the winter season. Totally winter season, it's a very pleasant season. Okay, it's a very pleasant season. So next we move to the next season, that is summer season. Okay, summer season. So summer season. Second one is summer season. Summer season. Summer season. Summer season. In the summer season, it's too hot. You already understood that one. So in the summer season, the season starts in March or April and continues till May or June. Students, ಈ ಸಮ್ಮರ್ ಸೀಸನ್ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಕಂಟಿನ್ಯೂ ಅಪ್ ಟು ಮೇ ಅಥವಾ ಜೂನ್. ಸೊ ಎಲ್ಲಿ ಏಪ್ರಿಲ್ ಅಲ್ಲಿ ಅಥವಾ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು ಮೇ ಅಥವಾ ಜೂನ್ ವರ್ಗು ಕೂಡ ಕಂಟಿನ್ಯೂ ಆಗುತ್ತೆ. ಯಾವ ಸೀಸನ್ನು? ಸಮ್ಮರ್ ಸೀಸನ್. ಇಟ್ಸ್ ಬಿಗಿನ್ಸ್ ಫ್ರಮ್ ಮಾರ್ಚ್ or April. It's up to continue to May or June. So in South India, it starts becoming hot in March. ಅಂದ್ರೆ ಈ ಸೌತ್ ಇಂಡಿಯಾದಲ್ಲಿ ಅಂದ್ರೆ ಈ ದಕ್ಷಿಣ ಭಾರತದಲ್ಲಿ ಇಟ್ಸ್ ಸ್ಟಾರ್ಟ್ಸ್ ಬಿಕಮಿಂಗ್ ಹಾಟ್ ಇನ್ ಮಾರ್ಚ್. ಅಂದ್ರೆ ದಕ್ಷಿಣ ಭಾರತದಲ್ಲಿ ಸೊ ಈ ಸಮ್ಮರ್ ಸೀಸನ್ ಇರುತ್ತೆ ಅಲ್ವಾ, ಅಂದ್ರೆ ತುಂಬಾ ಹಾಟ್ ಇರುತ್ತೆ. ಇಟ್ಸ್ ಬಿಕಮಿಂಗ್ ಸ್ಟಾರ್ಟ್ಸ್ ಇನ್ ಮಾರ್ಚ್. ಮಾರ್ಚ್ ಅಲ್ಲಿ ಈ ಒಂದು ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ಈ ಒಂದು ಸೌತ್ ಇಂಡಿಯಾದಲ್ಲಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ, ಸೊ ದಕ್ಷಿಣ ಭಾರತದಲ್ಲಿ. ಸೊ ಅಂಡ್ ಸ್ಟೇಸ್ ಹಾಟ್ ಟಿಲ್ ಆಫ್ಟರ್ ಮೇ ಅಂಡ್
ಸ್ಟೇಸ್ ಹಾಟ್ ಟಿಲ್ ಆಫ್ಟರ್ ಮೇ. ಅಪ್ ಟು ಈ ಒಂದು ಹಾಟ್ನೆಸ್ ಮೇವರೆಗೂ ಕೂಡ ಇರುತ್ತೆ. ಅಂದರೆ ಆ ಒಂದು ಟೆಂಪ್ರೇಚರು, ಆ ಒಂದು ಬಿಸಿಲು ಅಪ್ ಟು ಮೇವರೆಗೂ ಇರುತ್ತೆ. ಇನ್ನು ನಾರ್ತ್ ಇಂಡಿಯಾ ಅಂದರೆ ಉತ್ತರ ಭಾರತದಲ್ಲಿ, ಸೊ ಇನ್ನು ಉತ್ತರ ಭಾರತದಲ್ಲಿ ಸಮ್ಮರ್ ಸ್ಟಾರ್ಟ್ಸ್ ಇನ್ ಏಪ್ರಿಲ್ ಆ್ಯಂಡ್ ಗೋಸ್ ಆನ್ ಟಿಲ್ ಜೂನ್ ಆರ್ ಜುಲೈ. ಅಂದರೆ ಈ ಸೌತ್ ಇಂಡಿಯಾದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು ಮೇ ಅಥವಾ ಜೂನ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ಅದೇ ರೀತಿ ಈ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಏನಾಗುತ್ತೆ, ಈ ಒಂದು ಸಮ್ಮರ್ ಸ್ಟಾರ್ಟ್ ಆಗೋದು ಏಪ್ರಿಲ್ ಮಂತಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು ಟಿಲ್ ಜೂನ್ ಆರ್ ಜುಲೈ, ಅಪ್ ಟು ಜೂನ್ ಅಥವಾ ಜುಲೈವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ these are all information related to summer season. So students, all of you put right mark in front of this word July. So remaining part of this lesson we will discussing in our next class. Thank you.